ವೆಲ್ಕಮ್ ಟು ಮೈ ಚಾನೆಲ್. ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ರಾಮಾಚಾರಿ ಹಾಗೂ ಮುರಾರಿ ಆತಾನೆ ಮನೆ ಒಳಗಡೆ ಬರ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ರಾಮಾಚಾರಿ ಮನೆ ಹತ್ರ ಆಟೋ ಬರುತ್ತೆ. ಆ ಆಟೋದಲ್ಲಿ ಚಾರು ಇರ್ತಾರೆ. ಚಾರು ಕೆಳಗಡೆ ಇಳಿದು ಬರ್ತಾ ಇರ್ತಾರೆ. ಹಾಗೆ ತುಂಬಾ ಅಳ್ತಾ ಬರ್ತಾ ಇರ್ತಾರೆ. ಆಗ ಚಾರು ರಾಮಾಚಾರಿನ ನೋಡಿದ್ರು ನೋಡ್ದಿರೋ ತರ ಹೋಗ್ತಿರ್ತಾರೆ. ಚಾರು ಮೇಡಮ್ ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ, ಏನಾಯ್ತು ಅಂತ ರಾಮಾಚಾರಿ ಚಾರುನ ಕೇಳ್ತಾರೆ. ಏನಾಗಿಲ್ಲ ಅಂತ ಕೇಳುವಂತ ಚಾರು ಅಳೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಮೇಡಮ್ ಏನಾಯ್ತು ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಇಲ್ಲಿ ಚಾರು ಅಳೋದಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಚಾರು ಮೇಡಮ್ ಅಳ್ತಾ ಇದ್ದೀರಾ, ಏನಾಯ್ತು ಅಂತ ಇಲ್ಲಿ ರಾಮಾಚಾರಿ ಕೇಳ್ತಿದೆ. ಆ ಕಡೆ ಮುರಾರಿ ಕೂಡ ಅದಕ್ಕೆ ಯಾಕತ್ಗೆ ಹೇಳ್ತಿದ್ರ, ಏನಾಯ್ತು ಅಂತ ಮುರಾರಿ ಕೇಳ್ತಾರೆ. ಆ ಕರ್ಮನ ನನ್ ಬಾಯಿಂದ ಹೇಗೆ ಹೇಳಿ ಮುರಾರಿ ಅಂತ ಚಾರು ಹೇಳ್ತಾರೆ. ಮೇಡಮ್ ಏನ್ ಹೇಳ್ತಿದ್ದೀರಾ ಅಂತ ರಾಮಾಚಾರಿ ಕೇಳ್ತಿದ್ರೆ, ರಾಮಾಚಾರಿ ಆ ನವದೀಪ್ ಮಗ ನನ್ನ ಹತ್ರ ಅಂತ ಹೇಳಿ ಇಲ್ಲಿ ಚಾರು ಹೇಳಕ್ ಬರ್ತಾರೆ. ನಿಮ್ಮ ಹತ್ರ ಅಂತ ಇಲ್ಲಿ ರಾಮಾಚಾರಿ ಕೇಳ್ತಾರೆ. ಮದ್ವೆ ಅಂತ ಆದ್ರೆ ಅದು ನಿಮ್ಮನೆ ಆಗೋದು ಅಂತ ಹೇಳ್ದ ಅಂತ ಚಾರು ಹೇಳ್ತಾರೆ. ಇಲ್ಲ ಮೇಡಮ್ ಅವನು ಮದ್ವೆ ಆಗ್ತಾನೆ ಅಂತ ಗೊತ್ತಿದ್ದು ನಾಟಕ ಆಡಕ್ತಾನೆ ಅಲ್ಲಿಗೆ ನೀವು ಹೋಗಿದ್ದು, ಅದಕ್ಕೆ ಯಾಕೆ ಹೇಳ್ತಿದ್ದೀರಾ ಅಂತ ರಾಮಾಚಾರಿ ಹೇಳ್ತಾರೆ. ಅವ್ನ ಅಷ್ಟಕ್ಕೆ ನಿಲ್ಸ್ಲಿಲ್ಲ ರಾಮಾಚಾರಿ, ನನ್ನನ್ನ ತಪ್ಕೊಳಕ್ ಬರ್ತಾನೆ, ಹಾಗೆ ಮುತ್ಕೊಡಕ್ ಬರ್ತಾನೆ ಅಂತ ಹೇಳಿ ಇಲ್ಲಿ ರಾಮಾಚಾರಿಗೆ ಹೇಳ್ತಾ ಚಾರು ಅಳದಿಗೆ ಶುರು ಮಾಡ್ತಾರೆ. ಚಾರು ಮೇಡಮ್ ಇದೆಲ್ಲ ನಮ್ ನಾಟಕದಲ್ಲಿ ಒಂದ್ ಪಾತ್ರ ಅಷ್ಟೇ, ಇದೆಲ್ಲ ನಿಜ ಇಲ್ಲ ಅಂತ ನನ್ಗೂ ಗೊತ್ತು ನಿಮ್ಗೂ ಗೊತ್ತು, ಮತ್ತ್ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದೆ. ರಾಮಾಚಾರಿ ಹೇಳ್ತಿದ್ರೆ, ನಾಟಕ ಆದ್ರೂ ನಾನಿಂದ ಅದೆಲ್ಲ ಸಹಿಸ್ಕೊಳಕ್ಕೆ ಆಗಲ್ಲ ರಾಮಾಚಾರಿ. ಅವನ ಹತ್ರ ಬಂದ್ರೆ ಸಾಕು ನಂಗೆ ಮೈ ಎಲ್ಲ ಉರ್ದೋಗುತ್ತೆ. ಅವನ ಹತ್ರ ಬರೋದಲ್ಲ, ಅವ್ನ ನೆರಳು ಕೂಡ ನನ್ ಮೈಗೆ ತಾಗಿದ್ರೆ ನಂಗೆ ಬೆಂಕಿ ಬಿದ್ದಂಗೆ ಆಗುತ್ತೆ. ಅವನೇನಾದ್ರೂ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ರೆ ನನ್ ಮೈ ಮೇಲೆ ಚೇಡು ಅರ್ಧಾಡಂಗೆ ಹಾಕ್ತಿತ್ತು ಅಂತ ಚಾರು ಹೇಳ್ತಾರೆ. ಚಾರು ಮೇಡಮ್ ಅಂತ ಇಲ್ಲಿ ರಾಮಾಚಾರಿ ಹೇಳಕ್ ಬರ್ತಾರೆ. ರಾಮಾಚಾರಿ ಬೇಡ ರಾಮಾಚಾರಿ, ದಯವಿಟ್ಟು ಈ ನಾಟಕನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನನ್ ಗಂಡನ ಮನ್ಸಲ್ಲಿ ಇಟ್ಕೊಂಡು ಅವನನ್ನ ಬೆಟ್ಟದಷ್ಟು ಪ್ರೀತಿ ಮಾಡ್ತಿರ್ಬೇಕಾದ್ರೆ ಅದ್ಯಾರೋ ಬಂದು ನನ್ನನ್ನ ಮದ್ವೆ ಆಗ್ತೀನಿ ಅಂದ್ರೆ ನಾನು ಅದನ್ನ ಒಪ್ಕೊಳಕ್ಕಾಗಲ್ಲ. ನನ್ ಕನ್ಸಲ್ಲ, ನಿಜವಾಗ್ಲೂ ಬಂದು ಆತರ ಹೇಳಿದ್ರೆ ನಾನದು ಒಪ್ಪಲ್ಲ ಅಂತ ರಾಮಾಚಾರಿಗೆ ಇಲ್ಲಿ ಚಾರು ಹೇಳ್ತಾರೆ. ಅಲ್ಲಾರಿ ಹಾಗಲ್ಲ ಅಂತ ರಾಮಾಚಾರಿ ಹೇಳಕ್ ಬರ್ತಾರೆ. ಏನೋ ನಮ್ಮಮ್ಮನ ಮತ್ತೆ ಆ ನವದೀಪ್ನ ಹೇಗಾದ್ರೂ ಮಾಡಿ ಲಾಕ್ ಮಾಡ್ಬೇಕು ಅಷ್ಟೇ ತಾನೇ, ಇದಕ್ಕೆ ಬೇರೆ ಏನಾದ್ರು ಪ್ಲಾನ್ ಮಾಡೋಣ ಅಂತ ಚಾರು ಹೇಳ್ತಾರೆ. ನಿಮ್ಗೆ ಅರ್ಥ ಆಗ್ತಿಲ್ಲ ರೀ ಅಂತ ರಾಮಾಚಾರಿ ಹೇಳಕ್ ಬರ್ತಾರೆ. ನನ್ನ ಕ್ಷಮಿಸ್ಬಿಡು ರಾಮಾಚಾರಿ, ಇನ್ಮೇಲೆ ನನ್ ಕೈಲಿ ನಾಟಕ ಮಾಡಕ್ಕೆ ಆಗೋದಿಲ್ಲ, ನಾನ್ ಬದುಕಿರೋರ್ಗು ನನ್ ಕೈಲಿ ಇಂತ ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳಿ ಚಾರು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಮನೆ ಒಳಗಡೆ ಹೊರಟೋಗ್ತಾರೆ. ಆ ಕಡೆ ನವದೀಪ್ ವಿವೇಕ್ಗೆ ಪಾಯ್ತಾ ಇರ್ತಾರೆ. ನಾನು ನಿನ್ನ ಬ್ರಿಲಿಯಂಟ್ ಅನ್ಕೊಂಡಿದ್ದೆ, ಆದ್ರೆ ನೀನ್ ಬ್ರಿಲಿಯಂಟ್ ಇರೋದು ಬರೀ ಬಿಸ್ನೆಸ್ ಅಲ್ಲಿ ಮಾತ್ರ. ಬೇಹಕೂಫ್ ಅಲ್ಲಿ ಆತರ ಬಿಹೇವ್ ಮಾಡೋ ನೆಸೆಸಿಟಿ ಏನಿತ್ತು ಅಂತ ಇಲ್ಲಿ ನವದೀಪ್ ವಿವೇಕ್ಗೆ ಬೈತಿರ್ತಾರೆ. ಅಲ್ಲ ಡ್ಯಾಡ್ ಮೇನೆ ಕ್ಯಾಕಿಯಾ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ. ಕ್ಯಾಕಿಯಾನ ಮೆತ್ತಗ್ ತಿಂತಿದ್ರೆ ಉಲ್ಲನ್ ಕೂಡ ತಿನ್ಬೋದು, ಹಾಗೆ ಔಷಧದಲ್ಲಿ ನಿನ್ ತಿನ್ನಕ್ ಹೋದ್ರೆ ಅದು ನಿನ್ ಕುತ್ಕೆವರೆಗೂ ಬಂದ್ಬಿಡುತ್ತೆ. ಹಾಗೆ ನಾವ್ ಏನೇ ಮಾಡಕ್ ಹೋದ್ರು ಒಂದ್ ಕ್ಯಾಲ್ಕುಲೇಷನ್ ಅಂತ ಇರ್ಬೇಕು. ನೀನು ಆ ಹುಡ್ಗಿನ ಮೀಟ್ ಮಾಡಿದ್ದು ಫಸ್ಟ್ ಟೈಮ್ ಅಲ್ವಾ, ಆ ಸಿಚುಯೇಷನ್ ಅಲ್ಲಿ ಆತರ ಬಿಹೇವ್ ಮಾಡ್ತೀಯಾ ಅಂತ ನವದೀಪ್ ಹೇಳ್ತಿದ್ರೆ. ಡ್ಯಾಡ್ ನೀವಾ ಅಂತ ಇಲ್ಲಿ ವಿವೇಕ್ ಹೇಳಕ್ ಬರ್ತಾರೆ. ಹೌದು ನಾನೇ ಹೇಳಿದ್ದೆ, ಅವ್ಳು ಫಿದಾ ಆಗೋ ತರ ನಾಟಕ ಆಡು ಅಂತ ಹೇಳ್ದೆ, ಬಟ್ ನೀನು ಈ ತರ ರೇಂಜ್ಗೆ ನಾಟಕ ಆಡಿದ್ರೆ ಅದ್ ಹೇಗೆ ಅಂತ ನವದೀಪ್ ಹೇಳ್ತಿದ್ರೆ. ನಾನು ನಾಟಕ ಮಾಡಿಲ್ಲ ಅಂತ ವಿವೇಕ್ ಹೇಳ್ತಾರೆ. ಇಲ್ಲಿ ವಾಟ್ ಅಂತ ನವದೀಪ್ ಅಂತೂ ಶಾಕ್ ಅಲ್ಲಿ ಕೇಳ್ತಾರೆ. ಎಸ್ ಅದು ನನ್ ಪರ್ಫಾರ್ಮೆನ್ಸ್ ಅಲ್ಲ, ಓ ಮೇರಾ ಪ್ಯಾರ್ತ ಅಂತ ಇಲ್ಲಿ ವಿವೇಕ್ ಹೇಳ್ಬಿಡ್ತಾರೆ. ಏನೋ ಪ್ಯಾರ ಅಂತ ನವದೀಪ್ ಕೇಳ್ತಾರೆ. ಎಸ್ ಡ್ಯಾಡ್ ಐ ಆಮ್ ಇನ್ ಲವ್ ವಿತ್ ಹರ್, ಅವಳು ನೋಡ್ತಾ ಇದ್ದಂಗೆ ಫಿದಾಗ್ಬಿಟ್ಟೆ ಅಂತ ವಿವೇಕ್ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ನೀನು ಅಂತ ಇಲ್ಲಿ ನವದೀಪ್ ಕೇಳ್ತಾರೆ. ಎಸ್ ಡ್ಯಾಡ್ ನಾನ್ ತುಂಬಾ ಹುಡುಗಿನ ನೋಡಿದೀನಿ, ಆದ್ರೆ ಫಾರ್ ದ ಫಸ್ಟ್ ಟೈಮ್ ಅವಳನ್ನ ನೋಡ್ತಿದ್ದಂಗೆ ನಾನು ನನ್ನನ್ನೇ ಮರ್ತ್ಬಿಟ್ಟೆ ಅಂತ ವಿವೇಕ್ ಹೇಳ್ತಾರೆ. ಬಟ್ ನೀವು ಅವ್ರನ್ನ ಲವ್ ಮಾಡಕ್ಕಾಗಲ್ಲ ಅಂತ ವರುಣ್ ಹೇಳ್ತಾರೆ. ಯಾಕೆ ಅಂತ ವಿವೇಕ್ ಹೇಳ್ತಿರ್ತೆ. ಅವ್ರಿಗೆ ಮದ್ವೆ ಆಗಿ ಅಂತ ಇಲ್ಲಿ ವರುಣ್ ಹೇಳಕ್ ಬರ್ತಾರೆ. ಶಾದಿಯಾಗಿ ಮಗು ಆಗ್ತಿದ್ಯಾ, ಗಂಡ ಇಲ್ವಾ, ನೋ ಪ್ರಾಬ್ಲಮ್, ಐ ಡೋಂಟ್ ಕೇರ್, ಯಾಕೆಂದ್ರೆ ನಾನು ಶಾದಿ ಆಗೋದಾದ್ರೆ ಅವಳನ್ನೇ ಶಾದಿ ಆಗೋದು ಅಂತ ವಿವೇಕ್ ಹೇಳ್ತಾರೆ. ಓಕೆ ಓಕೆ ಕೂಲ್ ಕೂಲ್, ನಾನೆಲ್ಲೋ ನೀನು ಶಾದಿ ಆಗಲ್ಲ ಅಂತ ಹೇಳಿ ಹಠ ಹಿಡಿತೀಯ ಅಂತ ನಾನ್ ಟೆನ್ಷನ್ ಆಗಿದ್ದೆ, ಆದ್ರೆ ಕಹಾನಿ ಮೇ ಟ್ವಿಸ್ಟ್ ಕೈಸ ಅಂತ ನೀನು ಮದ್ವೆ ಆದ್ರೆ ಅವಳನ್ನ ಆಗೋದು ಅಂತ ಹೇಳ್ತಾ ಇದೀಯ. ನೋ ಪ್ರಾಬ್ಲಮ್, ಓಕೆ ನನ್ಗೆಲ್ಲ ಅರೇಂಜ್ಮೆಂಟ್ಸ್ ನಾ ಮಾಡ್ತೀನಿ ಅಂತ ನವದೀಪ್ ಹೇಳ್ತಿದ್ರೆ. ಸಚ್ಮೆ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ. 100% ಮದ್ವೆ ಮಾಡಿಸ್ತೀನಿ ಅಂತ ನವದೀಪ್ ಹೇಳ್ತಾರೆ. ಆಗ ವಿವೇಕ್ ಅಂತೂ ತುಂಬಾ ಖುಷಿ ಆಗುತ್ತೆ. ಇನ್ನೊಂದ್ ಕಡೆ ಚಾರು ತುಂಬಾ ಬೇಜಾರಲ್ಲಿ ಕೂತಿರ್ತಾರೆ. ಹಾಗೆ ಇಲ್ಲಿ ವಿವೇಕ್ ತನ್ನನ್ನ ತಪ್ಕೊಂಡಿದ್ದೆಲ್ಲ ನೆನಪಿಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೋತಾರೆ. ಅದೇ ಸಮಯಕ್ಕೆ ಇಲ್ಲಿ ರಾಮಾಚಾರಿ ಪ್ಲೇಟ್ ಅಲ್ಲಿ ಊಟ ಹಾಕೊಂಡ್ ಬಂದು ತಗೊಳಿತೀನಿ ಅಂತ ರಾಮಾಚಾರಿ ಚಾರುಗೆ ಹೇಳ್ತಾರೆ. ಹಾಗೆ ಬೇಡ ರಾಮಾಚಾರಿ ಅಂತ ಚಾರು ಹೇಳ್ತಾರೆ. ಯಾಕೆ ಬೇಡ ಅಂತ ರಾಮಾಚಾರಿ ಕೇಳ್ತಾರೆ. ನನ್ ಕಣ್ ಮುಂದೆ ಇನ್ನು ಆ ಪಾಪಿನೇ ಕಾಣಿಸ್ತಿದ್ದಾನೆ ಅಂತ ಚಾರು ಹೇಳ್ತಾರೆ. ಈಗ ನಿನ್ ಮುಂದೆ ಕೂತಿರೋದು ನಿಮ್ ಗಂಡ ರಾಮಾಚಾರಿ, ನಾನಿರ್ಬೇಕಾದ್ರೆ ಅವನು ಎಲ್ಲಿಂದ ಬರ್ತಾನೆ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಎಲ್ಲಿ ನೋಡಿದ್ರು ಅವನೇ ಕಾಣಿಸ್ತಿದ್ದಾನೆ ಅಂದ್ರೆ ನನ್ಗೆ ಅವನಿಗೆ ಎಷ್ಟು ಇರಿಟೇಟ್ ಮಾಡಿರ್ಬಾರ್ದು, ನೀನೇ ಇಮ್ಯಾಜಿನ್ ಮಾಡ್ಕೋ ಅಂತ ಇಲ್ಲಿ ಚಾರು ಹೇಳ್ತಾರೆ. ಅದೇ ನಾನು ನಿಮ್ಮನ್ನ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಲ್ವಾ, ನೋಡಿ ಚಾರು ಮೇಡಮ್ ನನ್ ಪ್ರೀತಿ ನಿಮ್ಗೆ ಯಾವ ದೃಷ್ಟಿನೂ ಬೀಳ್ತಿರೋ ತರ ರಕ್ಷಾ ಕವಚ ತರ ನಿಮ್ನ ಕಾಪಾಡು ಅಂತ ರಾಮಾಚಾರಿ ಹೇಳ್ತಿರೆ. ಇಲ್ಲಿ ಚಾರು ರಾಮಾಚಾರಿ ಅಂತ ಹೇಳಿ ತಪ್ಕೋತಾರೆ. ಸಾರಿ ಮೇಡಮ್ ನಂದೇ ತಪ್ಪು, ನಿಮ್ಮೊಬ್ಬರನ್ನೇ ನಾನು ಅಲ್ಲಿಗೆ ಕಳಿಸಬಾರ್ದಾಗಿತ್ತು, ಸರಿ ಮೊದ್ಲು ಊಟ ಮಾಡಿ ಅಂತ ರಾಮಾಚಾರಿ ಹೇಳ್ತಾರೆ. ಇಲ್ಲ ನಂಗ್ ಬೇಡ, ನಂಗ್ ಮನ್ಸಿಲ್ಲ ರಾಮಾಚಾರಿ, ನನ್ನ ಬಲವಂತ ಮಾಡ್ಬೇಡ ಅಂತ ಚಾರು ಹೇಳ್ತಾರೆ. ನೀವೇನು ಚಿಂತೆ ಮಾಡ್ಬೇಡಿ, ನಿಮ್ಗೇನು ತೊಂದ್ರೆ ಆಗ್ತಿರ್ತಾರ ನಾನ್ ನೋಡ್ಕೋತೀನಿ, ನಿಮ್ ನಾಟಕನ ಮುಂದುವರ್ಸಿ ಅಷ್ಟೇ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಓ ನೆವರ್, ನನ್ನಿಂದ ಆಗಲ್ಲ ಅಂತ ಹೇಳ್ದೆ ಅಲ್ವಾ ರಾಮಾಚಾರಿ ಅಂತ ಚಾರು ಕೂಗಾಡ್ತಾರೆ. ನೋಡಿ ಚಾರು ಮೇಡಮ್ ನಿಮ್ ಕೈಲಾಗುತ್ತೆ, ಈ ದಾರಿನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಆಯ್ಕೆ ಮಾಡ್ಕೊಂಡಿದ್ದಲ್ಲ, ಬೇರೆ ಯಾವ್ದು ದಾರಿ ಇಲ್ಲ ಅಂತ ಹೇಳಿ ಅನಿವಾರ್ಯಕ್ಕೆ ಆಯ್ಕೆ ಮಾಡ್ಕೊಂಡಿರೋದು. ಹೌದು ರೀ, ದೇವ್ ತರ ಇರೋ ನಿಮ್ಮಪ್ಪ ಯಾವ್ದೇ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ತಿದ್ದಾರೆ, ಅದನ್ನ ನಾವು ತಪ್ಪಿಸ್ಬೇಕು ಅಂದ್ರೆ ತಪ್ಪು ಮಾಡಿರೋ ನಿಮ್ ತಾಯಿನ ಸಾಕ್ಷಿ ಸಮೇತ ಇಡಿಬೇಕು. ಹುಡುಗಿನವರಾಗಿದ್ರೆ ಹೊಡೆದು ಬಾಯ್ ಬಿಡಿಸಬಹುದಾಗಿತ್ತು, ಅವರು ನಿಮ್ ಸ್ವಂತ ರಕ್ತ ಮೇಡಮ್, ಹಾಗಾಗಿ ಅವ್ರನ್ನ ಸೆಂಟಿಮೆಂಟ್ ಅಂತಾನೆ ಅಟ್ಯಾಕ್ ಮಾಡ್ಬೇಕು ಅಂತ ರಾಮಾಚಾರಿ ಹೇಳ್ತಾರೆ. ಗೊತ್ತಿಲ್ಲ
ಗೊತ್ತಿಲ್ಲ ರಾಮಾಚಾರಿ ಅಂತ ಚಾರು ಹೇಳಕ್ ಬರ್ತಾರೆ. ಮೇಡಮ್ ಬರೀ ನಿಮ್ಮಪ್ಪನ ಜೈಲಿಂದ ಬಿಡಿಸೋ ವಿಷಯ ಅಲ್ಲ, ಜೊತೆಲಿ ಹುಟ್ಟಿ ಬೆಳೆದಿರಂತ ನನ್ ತಮ್ಮ ಜೀವನ ಪೂರ್ತಿ ನನ್ ಜೊತೆ ಇರ್ತಾರೆ ಅಂತ ನಾನ್ ಅನ್ಕೊಂಡಿದ್ದೆ. ಇನ್ನು ಬಾಡಿ ಬದುಕಿಗಾದವ್ನ ಅಂತ್ಯ ಮಾಡ್ಬಿಟ್ರಲ್ಲ, ಅವ್ನ ಸಾಕ್ಷಿ ಸಮೇತ ಇಟ್ಟು ಅವ್ರಿಗೆ ಶಿಕ್ಷೆ ಕೊಡ್ಸೋದು ಬೇಡವಾ ಚಾರು ಮೇಡಮ್? ಯಾಕೆ ಮೇಡಮ್ ಅವ್ನ ಆತ್ಮಕ್ಕೆ ಶಾಂತಿ ಸಿಗದ್ ಬೇಡ? ಎಲ್ಲ ನಡಿಬೇಕು ಅಂದ್ರೆ ಎಲ್ಲ ನಿಮ್ ಕೈಲೇ ಇದೆ ಚಾರು ಮೇಡಮ್. ನನಗೆ ಗೊತ್ತು ಚಾರು ಮೇಡಮ್ ನನ್ಗೋಸ್ಕರ ಅಲ್ದೇ ಇದ್ರು ಬೇರೆಯವ್ರಿಗೋಸ್ಕರ ಒಳ್ಳೇದಾಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ನೋಡಿ ಇನ್ ಮುಂದೆ ನೀವು ಮಾಡೋ ನಾಟಕದಲ್ಲಿ ನಾನು ಕೂಡ ನಿಮ್ ಜೊತೆ ಇರ್ತೀನಿ. ಆಗ್ತಿಲ್ಲ ಅಲ್ವಾ? ಮೊದ್ಲು ಊಟ ಮಾಡಿ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಊಟ ಮಾಡ್ಸಕ್ ಹೋಗ್ತಾರೆ. ಇಲ್ಲಿ ಚಾರು ಮತ್ತೆ ಊಟ ಬೇಡ ಅಂತಾರೆ. ಈ ಚಾರು ಮೇಡಮ್ ಹಠ ಮಾಡ್ಬೇಡಿ, ನೀವು ಇಡೋ ಹೆಚ್ಚಲಿ ನೆರಳಂತರ ನಾನ್ ನಿಮ್ ಜೊತೆ ಇರ್ತೀನಿ. ಇವಾಗ ಯಾರು ಏನ್ರಿ ಮಾಡ್ತಾರೆ ನಿಮ್ಗೆ? ನಾಳೆ ನೀವು ಆ ಮನೆಗೆ ಹೋದಾಗ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ. ಹೇಗೆ ಅಂತ ಚಾರು ಹೇಳ್ತಾರೆ. ಹಾಗೆ ಇರ್ತೀನಿ ಮೇಡಮ್, ನಿಮ್ಗೆ ಯಾವ್ದೇ ರೀತಿ ತೊಂದರೆ ಆಗದೆ ಇರೋ ತರ ನಾನ್ ಕಾಪಾಡ್ತೀನಿ, ಇದು ನನ್ ಪ್ರಾಮಿಸ್ ಅಂತ ರಾಮಾಚಾರಿ ಹೇಳ್ತಾರೆ. ಸರಿ ಅಂತ ಚಾರು ಹೇಳ್ತಾರೆ. ನೋಡಿ ಮೇಡಮ್, ನಮ್ಗೋಸ್ಕರ ಅಲ್ದೇ ಇದ್ರು ಮಗುಗೋಸ್ಕರ ನೀವು ಒತ್ತೊತ್ತು ಸರಿಯಾಗಿ ಊಟ ಮಾಡ್ಬೇಕು. ಇಲ್ಲಿ ಮೇಡಮ್ ಆನಿ ಅಂತ ಇಲ್ಲಿ ರಾಮಾಚಾರಿ ಊಟ ಮಾಡ್ತಿದ್ರೆ ಚಾರು ಊಟ ಮಾಡ್ತಾರೆ. ಆ ಕಡೆ ಮಾನ್ಯತಾ ಜಿಕೆ ಮಾತಾಡ್ತಿರ್ತಾರೆ. ಮೇಡಮ್ ನೀವು ಮಾಡ್ತೀರಾ ನಿಮ್ಗೆ ಸರಿ ಅನ್ಸ್ತಿದ್ಯಾ ಅಂತ ಜಿಕೆ ಹೇಳ್ತಾರೆ. ನಾನ್ ಮಾಡ್ತಿರೋದು ನಂಗೆ ಸರಿ ಅಂತಾನೆ ಅನ್ಸ್ತಾ ಇದೆ, ಅದನ್ನ ಪ್ರಪಂಚ ಸರಿ ಅಂತ ಅನ್ಕೋಬೇಕು ಅಂತ ನನ್ಗೆ ಏನ್ ಹಠ ಇಲ್ಲ. ಯೋಚನೆನೂ ಸರಿ, ನಾನ್ ಮಾಡ್ತಿರೋದು ಸರಿ. ದಟ್ಸಿಟ್ ಅಂತ ಮಾನ್ಯತಾ ಹೇಳ್ತಾರೆ. ದಟ್ಸಿಟ್ ಐನೋ ನಿಮ್ಗೆ ಗೊತ್ತಿಲ್ದೇನೆ ನೀವು ಒಂದ್ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಅಂತ ಜಿಕೆ ಹೇಳ್ತೀರಿ. ಏನೋ ಅಂತ ಮಾನ್ಯತಾ ಹೇಳ್ತಾರೆ. ಏನೋನ ಅಯ್ಯೋ ವಿಧಿಯೇ ಅಲ್ಲ ಮೇಡಮ್, ಗಿಣಿನ ಸಾಕ್ಬಿಟ್ಟು ಗಿಡ್ಗನ್ ಕೈಲಿ ಕೊಡ್ತಾ ಇದ್ದೀರಲ್ಲ ಅಂತ ಜಿಕೆ ಹೇಳ್ತಾರೆ. ಯಾರು ಗಿಡ್ಗ ಯಾರು ಗಿಣಿ ಅಂತ ಮಾನ್ಯತಾ ಕೇಳ್ತಾರೆ. ಅದನ್ನು ಬಿಡ್ಸ ಹೇಳ್ಬೇಕಾ? ನನ್ ಜನ್ಮಕ್ಕೆ ನಿಮ್ ಮಗಳು ಗಿಣಿ, ಆ ನವದೀಪ್ ಮಗ ಇದ್ದಾನಲ್ಲ ಅವನು ವಿವೇಕ್, ಅವನು ಗಿಡ್ಗ ಅಂತ ಇಲ್ಲಿ ಜಿಕೆ ಹೇಳ್ತಾರೆ. ಯಾಕೆ ತರ ಹೇಳ್ತಾ ಇದ್ಯಾ ಅಂತ ಕೇಳ್ತಾರೆ. ಏನಂತ ಹೇಳಿ ಮೇಡಮ್, ಮೊದಲನೇ ಭೇಟಿಲಿ ಆಳದವನು ಮೈ ಮುಟ್ಟಿ ಮಾತಾಡ್ಸಕ್ ಹೋಗಿದ್ದಾನಲ್ಲ, ನಿಮ್ಗೆ ಇದು ನ್ಯಾಯ ಅನ್ಸುತ್ತಾ ಅಂತ ಜಿಕೆ ಹೇಳ್ತಾರೆ. ಈ ಜಾಗ ಬಿಟ್ಟು ಹೊರಗಡೆನೂ ಒಂದ್ ಪ್ರಪಂಚ ಇದೆ ಅಂತ ಒಪ್ಕೊಳಕ್ಕೆ ತಯಾರಿಲ್ದಿರೋ ನೀನೊಂತರ ಬಾವಿಲಿರೋ ಕಪ್ಪೆ ಹಾಗೆ, ನಿನ್ಗಿದೆಲ್ಲ ಅರ್ಥ ಆಗೋದಿಲ್ಲ. ದಟ್ ಈಸ್ ಲಂಡನ್ ಕಲ್ಚರ್. ಯಾಕೆಂದ್ರೆ ಇಲ್ಲಿ ಶೇಕೆಂಡ್ ಮಾಡಿದ್ರು ಪಾಪ ಅನ್ನೋ ಜನ ಇದಾರೆ, ಇಲ್ಲಿ ಹಾಗಲ್ಲ. ಯಾಕೆಂದ್ರೆ ಜಗತ್ತು ತುಂಬಾ ಮುಂದುವರೆದಿದೆ ಅಂತ ಮಾನ್ಯತಾ ಹೇಳ್ತೀರಿ. ಜಗತ್ತು ತುಂಬಾ ಮುಂದುವರೆದ್ಬಿಟ್ಟಿದೆ, ಆದ್ರೆ ಮುಂದುವರೆದಿರೋ ಜಗತ್ತಲ್ಲಿ ಪಾಪ ನಿಮ್ ಮಗಳು ಹಿಂದೆ ಉಳ್ಕೊಬಿಟ್ಟಿದ್ದಾಳಲ್ಲ ಅಂತ ಜಿಕೆ ಹೇಳ್ತಾರೆ. ಅವಳು ಮುಂದೆನೆ ಇದ್ಲು ಜಿಕೆ, ಆ ದರಿದ್ರ ರಾಮಾಚಾರಿನ ಮದ್ವೆ ಆಗಿ ಹಿಂದೆ ಉಳ್ದಿದ್ದಾಳೆ. ಈಗ ಅವ್ಳ ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗೋ ಕೆಲ್ಸ ನನ್ನಿಂದಾಗ್ಬೇಕಷ್ಟೇ ಮಾನ್ಯತಾ ಹೇಳ್ತೀರಾ. ಅಂದ್ರೆ ಅವ್ರ ಮಾತು ಅವರು ನಿಮ್ ಮಾತನ್ನ ಕೇಳ್ತಾರ ಅಂತ ಜಿಕೆ ಹೇಳ್ತಾರೆ. ವಿವೇಕನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ಆಗಿದ್ಮೇಲೆ ಅವಳು ಅಡ್ಜಸ್ಟ್ ಆಗೇ ಆಗ್ತಾಳೆ, ಯಾಕೆಂದ್ರೆ ಅವಳು ನನ್ ಬೇಬಿ ನೋಡು ಅಂತ ಹೇಳಿ ಇಲ್ಲಿ ಮಾನ್ಯತಾ ಚಾರುಗೆ ಕಾಲ್ ಮಾಡ್ತಾರೆ. ಆ ಕಡೆ ಮುರಾರಿಗೆ ನಿಮ್ ತಾಯಿ ಕಾಲ್ ಮಾಡಿದ್ದಾರೆ ಅಂತ ಹೇಳಿ ಮುರಾರಿ ಫೋನ್ ನ ತಂದ್ ಕೊಡ್ತಾರೆ. ಅಶೋ ಯಾಕಾದ್ರೂ ಮಾಡಿದಾರೋ ಇವ್ರು ಅಂತ ಹೇಳಿ ಚಾರು ಬೈಕೋತಾರೆ. ಮೇಡಮ್ ಅವ್ರು ಏನಕ್ಕಾದ್ರೂ ಕಾಲ್ ಮಾಡಿರ್ಲಿ, ನೀವು ಫೋನ್ ನ ರಿಸೀವ್ ಮಾಡಿ, ಯಾಕೆ ನಮ್ ನಾಟಕ ಮುಂದುವರಿಬೇಕು ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ. ಆಮೇಲೆ ಇಲ್ಲಿ ಮುರಾರಿ ಕೈಯಿಂದ ಚಾರು ಫೋನ್ ನ ತಗೋತಾರೆ. ಹಲೋ ಮಾವ್ ಅಂತ ಇಲ್ಲಿ ಚಾರು ಲೌಡ್ ಸ್ಪೀಕರ್ ಹಾಕೊಂಡು ಮಾತಾಡ್ತಿರ್ತಾರೆ. ಹಲೋ ಬೇಬಿ, ಐ ಆಮ್ ರಿಯಲಿ ಸಾರಿ ಬೇಬಿ ಅಂತ ಮಾನ್ಯತಾ ಹೇಳ್ತಿದೆ. ಯಾಕ್ ಮಾಮ್ ಅಂತ ಚಾರು ಕೇಳ್ತಾರೆ. ನಿನ್ ಮನೆ ಬಂದಾಗ ಆ ವಿವೇಕ್ ಆತರ ಬಿಹೇವ್ ಮಾಡಿದ್ದು ನಿಂಗೆ ತುಂಬಾ ಬೇಜಾರಾಯ್ತಾ ಬೇಬಿ? ಲಂಡನ್ ಅಲ್ಲಿ ಇದ್ದವನು ಅಲ್ಲಿ ಬಿಹೇವ್ ಮಾಡೋ ರೀತಿ ಬೇರೆ ತರನೇ ಬಿಹೇವ್ ಮಾಡ್ತಿದ್ರೆ ಅಂತ ಅನ್ಸುತ್ತೆ. ರಿಯಲಿ ಸಾರಿ ಬೇಬಿ ಅಂತ ಹೇಳಿ ಇಲ್ಲಿ ಮಾನ್ಯತಾ ಚಿಕೆಗೆ ಕೇಳಿಸ್ಲಿ ಅಂತ ಹೇಳಿ ಲೌಡ್ ಸ್ಪೀಕರ್ ಆಗ್ತಾರೆ. ಇಟ್ಸ್ ಓಕೆ ಮಾಮ್, ನನ್ನ ಮನೆಗೆ ಬಂದ್ಮೇಲೆ ಯಾಕತರ ಬಿಹೇವ್ ಮಾಡ್ತೀಯ ಅಂತ ನಂಗೆ ಅನಿಸ್ತು. ಆಕ್ಚುಲಿ ನಾನ್ ಸಾರಿ ಕೇಳ್ಬೇಕು ಅಂತ ಚಾರು ಹೇಳ್ತಾರೆ. ಸಾರಿ ಅಲ್ಲ ಬೇಡ ಬೇಬಿ, ನಾಳೆ ಇಲ್ಲಿ ಬಂದು ವಿವೇಕ್ ಜೊತೆ ಪ್ರೀತಿಯಿಂದ ಮಾತಾಡು, ಯಾಕೆ ಅಂತ ನಿನ್ನ ಮದ್ವೆ ಆಗ್ತಿರೋನು ಅದಕ್ಕೋಸ್ಕರ ಅಂತ ಮಾನ್ಯತಾ ಹೇಳ್ತಾರೆ. ಆ ಬರ್ತೀಯ ಅಲ್ವಾ ಬೇಬಿ ಅಂತ ಮಾನ್ಯತಾ ಹೇಳ್ತೀರಿ. ಆ ಕಡೆ ಚಾರು ರಾಮಾಚಾರಿನೇ ನೋಡ್ತಿರ್ತಾರೆ. ಬರ್ತೀನಿ ಅಂತ ಹೇಳಿ ಅಂತ ರಾಮಾಚಾರಿ ಹೇಳ್ತೀರಿ. ಸರಿ ಮಾಮ್ ಬರ್ತೀನಿ ಅಂತ ಇಲ್ಲಿ ಚಾರು ಹೇಳ್ತಾರೆ. ಸರಿ ಬೇಬಿ, ಥ್ಯಾಂಕ್ ಯು ಸೋ ಮಚ್, ಗುಡ್ ನೈಟ್ ಅಂತ ಹೇಳಿ ಮಾನ್ಯತಾ ಕಾಲ್ ಕಟ್ ಮಾಡಿ ಜಿಕೆ ನೋಡಿ ಮಾನ್ಯತಾ ನಗ್ತಿರ್ತಾರೆ. ನಿಮ್ ಗಂಡ ನಿಮ್ ಜೊತೆ ಇರ್ಬೇಕಾದ್ರೆ ಯಾರು ಏನು ಮಾಡಕ್ಕಾಗಲ್ಲ ಕಣ್ರಿ, ನಾಳೆ ಅವರು ಹೊಸ ಆಟನ ನೋಡ್ತಾರೆ ಅಂತ ರಾಮಾಚಾರಿ ಹೇಳ್ತಾರೆ. ಆ ಕಡೆ ಬೆಳಗ್ಗೆ ಆಗ್ತಿದಂಗೆ ಇಲ್ಲಿ ವಿವೇಕ್ ಕುಡಿತಾನೆ ಇರ್ತಾರೆ. ಚಾರು ಮೈ ಲವ್ ಚಾರು ಅಂತ ಹೇಳಿ ಕುಡಿತಾನೆ ಇರ್ತಾರೆ. ಹಾಗೆ ಅಲ್ಲೇ ಇದ್ದ ಫರುಣ್ನ ವಿವೇಕ್ ಹೇಳ್ಕೊಂಡು ಪಕ್ಕ ಕೂರ್ಸ್ಕೋತಾರೆ. ಏನ್ ಮಾಡ್ತಿದೀರಾ ಸಾಬ್ ಅಂತ ಇಲ್ಲಿ ವರುಣ್ ಹೇಳ್ತಿರೆ. ನೀವೇನಾದ್ರು ಚಾರು ಆಗಿದ್ರೆ ನಿನ್ನ ಕಚ್ಚಿ ಕಚ್ಚಿ ಅಂತ ಹೇಳಿ ಇಲ್ಲಿ ವಿವೇಕ್ ವರುಣ್ ಮೇಲೆ ಬೀಳೋದಕ್ಕೆ ಹೋಗ್ತಾರೆ. ಆಗ ನವದೀಪ್ ತಡಿತಾರೆ. ವಿವೇಕ್ ಸಮಾಧಾನ ಮಾಡ್ಕೋ, ಈ ಬಸ್ಸಲ್ಲಿ ಬರ್ತಿರ್ತಾರೆ ಗೊತ್ತಾ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ, ಸೊ ನೀನು ಅರ್ಜೆಂಟ್ ಮಾಡ್ಬೇಡ ಅಂತ ಇಲ್ಲಿ ನವದೀಪ್ ಹೇಳ್ತೀರಾ. ನಾನ್ ಯಾಕೆ ಬಸ್ಸಲ್ಲಿ ಹೋಗ್ಲಿ, ನಾನ್ ಹೋದ್ರೆ ಫ್ಲೈಟ್ ಅಲ್ಲಿ ಹೋಗ್ತೀನಿ ನನ್ ಚಾರು ಜೊತೆ ಅಂತ ವಿವೇಕ್ ಹೇಳ್ತಾರೆ. ಹಾಗೆ ಅದೇ ಸಮಯಕ್ಕೆ ಮಾನ್ಯತಾ ಮಾಡ್ತಾರೆ. ಮಾನ್ಯತಾ ಫೋನ್ ಮಾಡ್ತಿದ್ರೆ ವಿವೇಕ್ ಬಿಹೇವ್ ಯೋರ್ ಸೆಲ್ಫ್ ಅಂತ ಹೇಳಿ ನವದೀಪ್ ಕಾಲ್ ಪಿಕ್ ಮಾಡ್ತಾರೆ. ನಾನು ಚಾರು ಬೇಬಿಗೆ ಕಾಲ್ ಮಾಡಿದ್ದೆ, ಅವಳು ನಮ್ ತರನೇ ಇದ್ಲು ಆಕ್ಚುಲಿ ಹೇಳ್ಬೇಕು ಅಂತ, ಆದ್ರೆ ದರಿದ್ರ ರಾಮಾಚಾರಿನ ಮದ್ವೆ ಆದಾಗಿಂದ ಇಲ್ಲಿನ ಕಲ್ಚರ್ ಮಣ್ಣು ಮಸಿ ಅಂತ ಹೇಳಿ ಹಾಳ್ ಮಾಡ್ಬಿಟ್ಟಿದ್ದಾರೆ ನನ್ ಬೇಬಿನ. ಅವಳು ಇಲ್ಲಿಂದ ಮನೆಗೆ ಹೋದ್ಮೇಲೆ ಅವ್ಳು ಮಾಡಿ ತಪ್ಪು ಅಂತ ಹೇಳಿ ಅವ್ಳಿಗೆ ರಿಯಲೈಸ್ ಆಗಿದೆ. ಅದಕ್ಕೆ ಕಾಲ್ ಮಾಡಿ ಸಾರಿ ಮಾಮ್, ನಾನು ಈ ತರ ಬಿಹೇವ್ ಮಾಡಿದ್ದಕ್ಕೆ ಸಾರಿ ಅಂತ ಕೇಳಿದ್ಲು ಅಂತ ಇಲ್ಲಿ ಮಾನ್ಯತಾ ಹೇಳ್ತೀರಾ. ಆ ಕಡೆ ನವದೀಪ್ ಲೌಡ್ ಸ್ಪೀಕರ್ ಹಾಕಿ ವಿವೇಕ್ ಗೆ ಕೇಳಿಸ್ತಿರ್ತಾರೆ. ನವದೀಪ್ ಅವರೇ ನಿಮ್ಮ ಮಗ ಇದ್ರೆ ಫೋನ್ ಕೊಡಿ, ನಾನು ಸಾರಿ ಕೇಳ್ತೀನಿ ಅಂತ ಮಾನ್ಯತಾ ಹೇಳ್ತೀರಾ. ಇಲ್ಲಿ ವಿವೇಕ್ ತಳದಕ್ಕೆ ಬರ್ತಾರೆ. ಆಗ ನವದೀಪ್ ತಡಿತಾರೆ. ಇನ್ಸಿಡೆಂಟ್ ಇಂದ ಅವ್ನು ಸ್ವಲ್ಪ ಅಪ್ಸೆಟ್ ಆಗಿ ರೂಮ್ ಅಲ್ಲಿ ಒಬ್ಬನೇ ಕೂತಿದ್ದಾನೆ. ನಾನು ಸಮಾಧಾನ ಮಾಡ್ತೀನಿ ಬಿಡು, ಪ್ರಾಬ್ಲಮ್ ಅಂತ ಇಲ್ಲಿ ನವದೀಪ್ ಹೇಳ್ತಿದ್ದಾರೆ. ನನ್ ಚಾರು ಬೇಬಿ ನಿಮ್ ಮಗಂಗೆ ಕನ್ಫರ್ಮ್ ಅಂತ ಹೇಳ್ಬಿಡಿ, ನಿಮ್ ಮಗಂಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನವದೀಪ್ ಕಾಲ್ ಕಟ್ ಮಾಡ್ತಿದ್ರೆ. ಇಲ್ಲಿ ವಿವೇಕ್ ಅಂತೂ ಮಾನ್ಯತಾ ಮಾತ್ ಕೇಳಿ ತುಂಬಾ ಖುಷಿಯಾಗಿ ನವದೀಪ್ ನ ತಪ್ಕೋತಾರೆ. ಆಮೇಲೆ ಇಬ್ರು ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಬೆಳಗ್ಗೆ ಆಗ್ತಿದಂಗೆ ಇಲ್ಲಿ ರಾಮಾಚಾರಿ ಮುರಾರಿ ಮಾತಾಡ್ತಿರ್ತಾರೆ. ನೋಡು ಮುರಾರಿ, ಈ ಫೋನ್ ನಿನ್ನ ಹತ್ರನೇ ಇಟ್ಕೋ, ಯಾಕೆಂದ್ರೆ ಈ ಫೋನ್ ನಾನು ಸಿದ್ಧಾರ್ಥ್ ಅವ್ರಿಗೆ ಮಾಡಿರ್ತೀನಿ ಅಷ್ಟೇನೆ, ನಾನು ಹೊರಗಡೆ ಹೋಗ್ತಿದ್ದೀನಿ, ಅದಕ್ಕೋಸ್ಕರ ಈ ಫೋನ್ ನಿನ್ನ ಹತ್ರನೇ ಇರ್ಲಿ. ಅವ್ರೇನ
ಏನಾದ್ರು ಕಾಲ್ ಮಾಡಿದ್ರೆ ನೀನೇ ಮಾತಾಡು, ನನ್ನ ಹೆಸರನ್ನ ನಾನು ಬಸವರಾಜು ಅಂತ ಹೇಳಿದೀನಿ, ಏನ್ ಹೇಳು ಅಂತ ರಾಮಾಚಾರಿ ಹೇಳ್ತಾರೆ. ಬಸವರಾಜು ಅಂತ ಮುರಾರಿ ಹೇಳ್ತಾರೆ. ಹೌದು, ಅವ್ರು ಫೋನ್ ಮಾಡಿದ್ರೆ ನೀನೇ ರಿಸೀವ್ ಮಾಡು, ಅಕಸ್ಮಾತ್ ನಾನು ಆಚೆ ಇದ್ರೆ ಅವ್ರ ಕಾಲ್ ನ ಪಿಕ್ ಮಾಡಕ್ಕಾಗಲ್ಲ. ಬಸವರಾಜ್ ಅವರು ಹೊರಗಡೆ ಹೋಗಿದ್ದಾರೆ, ನಾನು ಅವ್ರ ಫ್ರೆಂಡ್, ಅವ್ರು ಬಂದಿದ ತಕ್ಷಣ ಕಾಲ್ ಮಾಡಿಸ್ತೀನಿ ಅಂತ ಹೇಳು, ಅದನ್ ಬಿಟ್ಟು ಬೇರೆ ಏನು ಮಾತಾಡಕ್ ಹೋಗ್ಬೇಡ ಅಂತ ರಾಮಾಚಾರಿ ಮುರಾರಿ ಹೇಳ್ತಾರೆ. ಸರಿ ರಾಮಾಚಾರಿ ಅಂತ ಮುರಾರಿ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಚಾರು ಬರ್ತಾರೆ. ಅದಕ್ಕೆ ನೀವು ಅಂತ ಮುರಾರಿ ಹೇಳ್ತಿದ್ರೆ ಅವ್ರ ತಾಯಿ ಮನೆಗೆ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಅಲ್ಲ ಕಣೋ ರಾಮಾಚಾರಿ, ಬೇಡ ಬೇಡ ಅಂದ್ರು ಒಬ್ರನ್ನ ಯಾಕೆ ಕಾಲ್ ಕಳಿಸ್ತಿದ್ಯಾ ಅಂತ ಮುರಾರಿ ಹೇಳ್ತಾರೆ. ಒಬ್ರೇ ಹೋಗ್ತಿಲ್ಲ ಮುರಾರಿ, ರಾಮಾಚಾರಿ ಹೇಳ್ತಾರೆ. ಮತ್ತೆ ಅಂತ ಮುರಾರಿ ಕೇಳ್ತಾರೆ. ಜೊತೆ ನಾನು ಹೋಗ್ತಿದ್ದೀನಿ ಅಂತ ರಾಮಾಚಾರಿ ಹೇಳ್ತಾರೆ. ಅದೇಗೋ ಅಂತ ಮುರಾರಿ ಪ್ರಶ್ನೆ ಮಾಡ್ತಾರೆ. ಹಾಗೆ ಇಲ್ಲಿ ರಾಮಾಚಾರಿ ಏನೋ ಪ್ಲಾನ್ ಹೇಳ್ತಾರೆ. ಮುರಾರಿ ಅಂತೂ ಸೂಪರ್ ಕಣೋ ರಾಮಾಚಾರಿ, ಸೂಪರ್ ಪ್ಲಾನ್ ಅಂತ ಮುರಾರಿ ಹೇಳ್ತಾರೆ. ಮತ್ತೆ ಅಂತ ಕೆಟ್ಟ ಕ್ರಿಮಿಗಳನ್ನ ಮಟ್ಟಾಕ್ಬೇಕು ಅಂದ್ರೆ ಇಷ್ಟಾರು ನಾವ್ ಮಾಡ್ಲೇಬೇಕಲ್ವಾ, ಸರಿ ಟೈಮ್ ಆಯ್ತು ಹೊರಡೋಣ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಚಾರುನ ಕರ್ಕೊಂಡು ಹೋಗ್ತಾರೆ. ಆ ಕಡೆ ನವದೀಪ್, ವಿವೇಕ್ ಹಾಗೂ ವರುಣ್ ಹೋಗ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ವರುಣ್ಗೆ ಅಂದ್ರೆ ನವದೀಪ್ ಪಿಎಗೆ ಒಂದು ಕಾಲ್ ಬರುತ್ತೆ. ಸಬ್, ಇದು ಸಿದ್ಧಾರ್ಥ್ ಕಾಲ್ ಮಾಡ್ತಿದ್ದಾರೆ ಅಂತ ವರುಣ್ ಹೇಳ್ತಾರೆ. ಸರಿ ಕೊಡು ಅಂತ ಹೇಳಿ ಫೋನ್ ರಿಸೀವ್ ಮಾಡ್ತಾರೆ. ಆ ಕಡೆ ಸಿದ್ಧಾರ್ಥ್ ಮಾತಾಡ್ತಿರ್ತಾರೆ. ಸರ್ ರಾಜನವರು ನಿಮ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ಮೀಟ್ ಆಗಿ ಅಂತ ಹೇಳಿದ್ದ ಅಂತ ಇಲ್ಲಿ ಸಿದ್ಧಾರ್ಥ್ ಹೇಳ್ತಾರೆ. ಬಚ್ಚರಾಜ ಓಕವನೆ ಅಂತ ಇಲ್ಲಿ ನವದೀಪ್ ಕೇಳ್ತಿರ್ತಾರೆ. ಸರ್ ಬಸವರಾಜು ಸರ್ ಅಂತ ಸಿದ್ಧಾರ್ಥ್ ಹೇಳ್ತಾರೆ. ಬಸವರಾಜ ಸರಿ ಆಯ್ತು, ಏನಾಯ್ತು ಹೇಳು ಅಂತ ನವದೀಪ್ ಹೇಳ್ತಾರೆ. ಅವನು ನಿಮ್ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ನ ಕಲೆಕ್ಟ್ ಮಾಡಿದ್ದಾನಂತೆ, ಅದರಿಂದ ನಿಮ್ಮನ್ನ ಅರೆಸ್ಟ್ ಮಾಡ್ಬೋದು ಅಂತ ಹೇಳ್ದ ಅಂತ ಸಿದ್ಧಾರ್ಥ್ ಹೇಳ್ತಾರೆ. ಏನ್ ಮಾತಾಡ್ತಿದ್ಯಾ, ನಿಂಗೆ ತಿಂಗಳು ಸಂಬಳ ಬರುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ನಾನು ತಿಂಗಳು ನಿಂಗ್ ಸರಿಯಾಗಿ ದುಡ್ಡು ಬಿಸಾಕ್ತಿದ್ದೀನಲ್ಲ ಅಂತ ಇಲ್ಲಿ ನವದೀಪ್ ಕೂಗಾಡ್ಕೊಂಡು ಮಾನ್ಯತಾ ಮನೆ ಹತ್ರ ಮಾತಾಡ್ತಿದ್ದ. ಒಳಗಡೆ ಇದ್ದಂತ ಮಾನ್ಯತಾಗೆ ನವದೀಪ್ ಕೂಗಾಡ್ತಿರೋದು ಕೇಳಿಸ್ತಿರುತ್ತೆ. ಸಿಲೆ ಮ್ಯಾಟರ್ಗೆ ನನ್ ಕಾಲ್ ಮಾಡ್ತೀಯ ಬೇಹುಕೂಫ್ ಅಂತ ಇಲ್ಲಿ ನವದೀಪ್ ಬೈಬಿಡ್ತಾರೆ. ಸರ್ ಹಾಗಲ್ಲ ಸರ್ ಅಂತ ಇಲ್ಲಿ ಸಿದ್ಧಾರ್ಥ್ ಹೇಳಕ್ ಬರ್ತಾರೆ. ಅವ್ನ್ ಯಾರು ಅಂತ ಹೇಳು, ನಾನು ಅವ್ರನ್ನ ಮುಗಿಸ್ತೀನಿ, ನಿನ್ ಕೆಪಾಸಿಟಿ ಇಲ್ಲ ಅಂದ್ರೆ ಅವ್ನ್ ಯಾರು ಅಂತ ನನ್ಗೆ ಡೀಟೇಲ್ಸ್ ಕೊಡು, ನಾನ್ ಅವ್ನ ಕತೆನ ಮುಗಿಸ್ತೀನಿ ಅಂತ ಇಲ್ಲಿ ನವದೀಪ್ ಹೇಳಿ ಮಾನ್ಯತಾ ಮನೆ ಒಳಗಡೆ ಬರ್ತಾರೆ. ಇಷ್ಟ ನವದೀಪ್ ವಿವೇಕ್ ಬನ್ನಿ ಅಂತ ಮಾನ್ಯತಾ ಕರೀತಾರೆ. ಏನಾಯ್ತು ನವದೀಪ್ ಅವರೇ, ಏನಾದ್ರೂ ಪ್ರಾಬ್ಲಮ್ ಅಂತ ಮಾನ್ಯತಾ ಕೇಳ್ತಾರೆ. ಲೈಫ್ ಅಂದ್ಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ ಮಾನ್ಯತಾಜಿ, ನನ್ನಂತ ಬೆಳಿತಿರೋ ಬಿಸ್ನೆಸ್ ಮ್ಯಾನ್ ಗೆ ನೂರಾರು ಪ್ರಾಬ್ಲಮ್ ಬರ್ತಿರುತ್ತೆ, ನೀವ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ. ನಾ ಪ್ರಾಬ್ಲಮ್ ಆದ್ರೂ ಈ ಸಕ್ಸೆಸ್ ಒಂದೇ ಮಿನಿಟ್ ಅಲ್ಲಿ ಎಲ್ಲ ಸಾಲ್ವ್ ಮಾಡ್ತಾನೆ. ಯಾರೋ ಬಸವರಾಜ್ ಅಂತೆ ನನ್ ಬಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಿದ್ದಂತೆ, ನಾನು ದುಡ್ಡು ಕೊಟ್ಟಿರೋ ಸಾಕಿರೋ ಒಬ್ಬ ಆಫೀಸ್ ನನಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಹೇಳ್ತಾ ಇದ್ರೆ ನನ್ಗೆ ಸಿಟ್ಟು ಬರಲ್ವಾ, ನನ್ ವಿರುದ್ಧ ಯಾರೇ ಬಂದ್ರು ಅವರು ಸ್ಮಶಾನ ಸೇರ್ತಾರೆ ಅಷ್ಟೇ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ. ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು ಮಿಸ್ಟರ್ ನವದೀಪ್ ಅಂತ ಹೇಳ್ತಿರ್ತಾರೆ. ಮತ್ತೆ ನಿಮ್ಮಗಳಿಗೆ ಅವ್ಳು ಮಾಡಿ ತಪ್ಪು ರಿಯಲೈಸ್ ಆಯ್ತಲ್ಲ, ದಟ್ಸ್ ಗುಡ್ ಅಂತ ನವದೀಪ್ ಹೇಳ್ತಾರೆ. ಆಕ್ಚುಲಿ ಅವಳು ಹಾಗಿರ್ಲಿಲ್ಲ, ಮಧ್ಯದಲ್ಲಿ ದೋಷದಿಂದ ಆತರ ಆಗ್ಬಿಟ್ಲು ಅಷ್ಟೇ, ಮುಂದೆ ಕರೆಕ್ಟ್ ಆಗಿರ್ತಾಳೆ ಅಂತ ಮಾನ್ಯತಾ ಹೇಳ್ತಾರೆ. ಯು ಡೋಂಟ್ ವರಿ, ನಾನು ಅವಳನ್ನ ಸರಿ ಮಾಡ್ತೀನಿ ಅಂತ ವಿವೇಕ್ ಹೇಳ್ತಾರೆ. ಥ್ಯಾಂಕ್ ಯು ಅವಳೆ ಅಂತ ಮಾನ್ಯತಾ ಹೇಳ್ತಾರೆ. ಅವಾಗಿಂದ ತುಂಬಾ ಹಾಟ್ ಆಗಿ ಮಾತಾಡ್ತಿದ್ದೀರಾ, ನಿಮ್ಗೆ ತಣ್ಣಗಾಗತ್ತಾರ ನಾನೇನಾದ್ರು ತಂದ್ಕೊಡ್ಲಾ ಅಂತ ಇಲ್ಲಿ ಕೆ ಹೇಳ್ತಾರೆ. ವಾಟ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಅಂತ ವಿವೇಕ್ ಹೇಳ್ತಾರೆ. ಸಾರಿ ನೀವು ಲಂಡನ್ ರಿಟರ್ನ್ ಅಲ್ವಾ, ನೀವು ಏನಾದ್ರು ಕುಡಿತೀರಾ ಅಂತ ಕೇಳ್ಬಿಟ್ಟೆ ಅಂತ ಜಿಕೆ ಹೇಳ್ತಾರೆ. ವಾರ್ನಿಂಗ್, ನಾನು ಅದನ್ನ ತಗೊಳ್ಳಲ್ಲ, ನಾನ್ ತಗೊಳ್ಳೋದೇ ಬೇರೆ ಬ್ರ್ಯಾಂಡ್ ಅಂತ ಇಲ್ಲಿ ವಿವೇಕ್ ಹೇಳ್ತಿದ್ರೆ. ಇಲ್ಲಿ ಜಿಕೆ ಅಂತೂ ವಿವೇಕ್ ನೋಡಿ ನಗ್ತಿರ್ತಾರೆ. ಅಶೋ ಅಷ್ಟೇ ತಾನೇ, ಹೋಗ್ ತಗೊಂಡ್ ಬರ್ತೀನಿ, ಇವ್ನ್ ಯಾರೋ ತಲ್ಕೆಟ್ ನನ್ ಮಗ ಇರ್ಬೇಕು ಅಂತ ಜಿಕೆ ಬೈಕೊಂಡು ಹೋಗ್ತಾರೆ. ಆದ್ಮೇಲೆ ಇಲ್ಲಿ ಎಲ್ಲರೂ ಖುಷಿಯಿಂದ ನಗ್ತಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಫನ್ ಲೈಕ್ ಕೊಡ್ತೀರಾ ಮರಿಬೇಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.